ನಾನು ಮಾರ್ಕೆಟ್‌ಗೆ ಹೋಗಿ ಆಗ ತಾನೇ ಬಂದು ತುಂಬ ಸುಸ್ತಾಗಿ ಬಿಸಿಲಿನಿಂದ ದಾಹವಾಗಿ ನೀರು ಕುಡಿತಾ ಇದ್ದೆ. ಆಗ ಚಿಕ್ಕಮ್ಮ "ಪ್ರಶಾಂತ್, ಹೇ ಪ್ರಶಾಂತ್" ಅಂತ ಕೂಗ್ತಿದ್ರು. ನಾನು ಬೇಗ ನೀರು ಕುಡಿದು ಹೋದೆ. ಆಗ ಚಿಕ್ಕಮ್ಮ "ನಿನ್ಗೆ ಕೂಗಿದ ತಕ್ಷಣ ಬರೋಕ್ಕೇನು" ಅಂತ ಹೇಳಿ "ಬೇಗ ಹೋಗು, ರೇಣುಕಾ ಫ್ರೆಂಡ್ ಬರ್ತಾ ಇದ್ದಾರಂತೆ. ನೀನು ಮಾರ್ಕೆಟ್‌ಗೆ ಹೋಗಿ ಸ್ವಲ್ಪ ತಿಂಡಿನೂ ಸಮೋಸ ಮತ್ತು ಸ್ವೀಟ್ ತಗೊಂಡು ಬಾ" ಅಂತ ಹೇಳಿದ್ರು. ನಾನು "ಈಗ ಹೋಗಿ ಬಂದ್ನಲ್ಲ" ಅಂತ ಹೇಳಿದೆ. ಅದಕ್ಕೆ ಅವರು "ಹ್ಞೂ ಹೋಗು, ಇಲ್ಲ ಅಂದರೆ ಗೊತ್ತಲ್ಲ ರೇಣುಕಾನ ಬುದ್ಧಿ" ಅಂತ ಹೇಳಿ ಕಳಿಸಿದ್ರು. ಮಾರ್ಕೆಟ್‌ಗೆ ಹೋಗಬೇಕು ಅಂದರೆ 1 ಕಿಲೋಮೀಟರ್ ನಡಿಬೇಕಿತ್ತು. ಮತ್ತು ಆಟೋಗೆ ಹಣ ಜಾಸ್ತಿ ಅಂತ ನಾನು ನಡ್ಕೊಂಡೇ ಹೋಗ್ತಿದ್ದೆ. ಮತ್ತು ರೇಣುಕಾ ಅವಳು ಹೇಳ್ದಂಗೆ ಮಾಡಲಿಲ್ಲ ಅಂದರೆ ಇಡೀ ಮನೆ ಅವಳ ತಲೆಗೆ ತೆಗೆದ್ಬಿಡ್ತಿದ್ಳು. ಮತ್ತು ಅವಳು ಮಾತು ಯಾರೂ ಇಗ್ನೋರ್ ಮಾಡಲ್ಲ, ಏಕೆಂದರೆ ಅವಳು ಈ ಮನೆಗೆ ಒಬ್ಬಳೇ ಮಗಳು ಅಂತ ಹೆಚ್ಚು ಪ್ರೀತಿ. ನಾನು ಹೋದೆ, ಬೇಗ ತಗೊಂಡು ಬಂದೆ. ಬಂದ ಕೂಡಲೇ ಚಿಕ್ಕಮ್ಮ "ಇಷ್ಟು ಲೇಟಾಗ ಬರೋದು" ಅಂತ ಹೇಳಿ "ಬೇಗ ಹೋಗು, ಎಲ್ಲರೂ ಬಂದಿದ್ದಾರೆ, ಟೀ ಮಡಗಿ ಕೊಡು" ಅಂತ ಹೇಳಿ ಹೋದರು. ನಾನು ಬೇಗ ಟೀ ಮಡಗಿ ರೇಣುಕಾ ರೂಮ್ಗೆ ಹೋಗಿ ಅವಳಿಗೆ ಬಾಗಿಲಿಂದನೇ ಕೊಟ್ಟು ಬರೋದು ಅಂತ ಅಂದ್ಕೊಂಡೆ. ಆದರೆ ಬಾಗಿಲು ತಟ್ಟಿದ ತಕ್ಷಣ ರೇಣುಕಾ "ಒಳಗೆ ಬಾ" ಅಂತ ಕರೆದ್ಲು. ಹಾಗೆ ಹೋಗಿ ಟೀ ಮಡಗಬೇಕಾದ್ರೆ ಅವಳ ಫ್ರೆಂಡ್ಸು "ಯಾರು ಇವನು, ನಿಮ್ಮ ಮನೆ ಕೆಲಸದವನ" ಅಂತ ಕೇಳಿದ್ರು. ಅದಕ್ಕೆ ಅವಳು "ಒಂಥರ ಹಾಗೆ ಅಂದ್ಕೊಳ್ಳಿ, ಆದರೆ ನಮ್ಮ ಅಪ್ಪಂದು ಅಕ್ಕನ ಮಗ, ನಮ್ಮ ಅಪ್ಪನ ದುಡ್ಡಲ್ಲೇ ಕಳೀತಾ ಇರೋದು" ಅಂತ ಹೇಳಿದ್ಲು. ಮತ್ತು ಅವರಲ್ಲಿ ಒಬ್ಬಳು "ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನಲ್ಲ" ಅಂತ ಹೇಳಿದ್ರು. ಆಗ ಅವಳು "ಯಾರು, ಇವನಾ" ಅಂತ ಹೇಳಿದ್ಲು. ಮತ್ತು ನಾನು ಅಲ್ಲಿ ಎಲ್ಲರಿಗೂ ಟೀ ಕೊಟ್ಟು ಬಂದುಬಿಟ್ಟೆ. ಮತ್ತು ಅವಳು ಯಾವಾಗಲೂ ಹೀಗೇನೆ ನನ್ನನ್ನು ಕೀಳಾಗಿ ನೋಡ್ತಾ ಇರ್ತಾಳೆ. ನಮ್ಮ ಅಪ್ಪ ನಮ್ಮ ಅಮ್ಮನನ್ನು ನಾನು ಚಿಕ್ಕವನಾದಾಗ ಡೈವರ್ಸ್ ಕೊಟ್ಟು ಮನೆಯಿಂದ ಆಚೆ ಹಾಕಿದ್ರು. ಆಗ ಅಮ್ಮ ಅವಳ ಅಪ್ಪನ ಮನೆಗೆ ಬಂದಳು. ಅಲ್ಲಿ ಹೀಗೆ ಇದ್ದರೆ ಮಗಳ ಜೀವನ ಹಾಳಾಗುತ್ತೆ ಅಂತ ಅಮ್ಮ ನನ್ನ ಬೇರೆ ಮದುವೆ ಮಾಡಿಸೋದಾ ಅಂತ ಅಂದ್ಕೊಂಡ್ರು. ಆದರೆ ಅಮ್ಮ ಒಪ್ಕೋತಿರ್ಲಿಲ್ಲ. ನಾನು ಮದುವೆಯಾಗಿ ಹೋದರೆ ನನ್ನ ಮಗುನ ಯಾರು ನೋಡ್ಕೋತಾರೆ, ಅದು ಅಲ್ಲದೆ ಅವ್ನು ಚಿಕ್ಕವನು, ಮತ್ತು ಅಮ್ಮನ ಪ್ರೀತಿ ಯಾರು ಕೊಡ್ತಾರೆ ಅಂತ ಹೇಳಿ ಅಳ್ತಾ ಇದ್ಲು. ಆಗ ಅವಳಮ್ಮ "ನಾನಿಲ್ವಾ, ಇಲ್ಲಿ ಮಕ್ಕಳು ಇದ್ದಾರೆ, ಅವ್ರ ಜೊತೆ ಆಟ ಆಡ್ಕೊಂಡು ಬೆಳಿತಾನೆ" ಅಂತ ಸಮಾಧಾನ ಮಾಡಿ ಅಮ್ಮನನ್ನು ಒಪ್ಪಿಸಿದ್ರು. ಹಾಗೆ ಅಮ್ಮನ ಮದುವೆ ಆಯಿತು. ಮತ್ತು ಅಮ್ಮ ಹೋಗಬೇಕಾದ್ರೆ ನಾನು ಬಿಟ್ಟು "ಹೋಗಬೇಡಮ್ಮ, ನಾನು ಬರ್ತೀನಿ" ಅಂತ ಹೇಳಿ ಅಳ್ತಾ ಇದ್ದೆ. ಅಮ್ಮನೂ ಅಳ್ತಾ ಇದ್ರು. ಆದರೆ ಅಜ್ಜಿ ನನ್ನನ್ನು ಸಮಾಧಾನ ಮಾಡಿ ಕರ್ಕೊಂಡು ಹೋದರು. ಆವತ್ತಿನಿಂದ ಅಮ್ಮ ಇಲ್ಲದೆ ಇದ್ದೆ. ಮತ್ತು ಅಜ್ಜಿ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಅಜ್ಜಿಯ ಭಯದಿಂದ ಚಿಕ್ಕಮ್ಮ ದೊಡ್ಡಮ್ಮ ಚೆನ್ನಾಗಿ ನೋಡ್ಕೋತಿದ್ರು. ಅಜ್ಜಿ ಹೋದ್ಮೇಲೆ ಎಲ್ಲರೂ ಅಷ್ಟಕ್ಕಷ್ಟೇ. ಮತ್ತು ಆವತ್ತಿನಿಂದ ಸಣ್ಣ ಪುಟ್ಟ ಕೆಲಸ ಮತ್ತು ಸಾಮಾನು ತರಲು ಮತ್ತು ದೊಡ್ಡಪ್ಪನ ಅಂಗಡಿಯಲ್ಲೂ ಸಹ ಕೆಲಸ ಮಾಡಿಸ್ಕೋತಿದ್ರು. ಆದರೆ ದೊಡ್ಡಪ್ಪ ನನ್ನನ್ನು ಡಿಗ್ರಿ ತನಕ ಓದಿಸ್ತಿರು. ಮತ್ತು ಮನೇಲಿ ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ದೊಡ್ಡಮ್ಮ ಹೇಳ್ತಾ ಇದ್ರು. ಮತ್ತು ಪಾತ್ರೆ ನನ್ನ ಕೈಲೇ ತೊಳೆಸ್ತಿದ್ರು. ಮತ್ತು ಯಾವಾಗಲೂ ಹೀಗೆ ಹೇಳ್ತಿದ್ರು, "ಇಲ್ಲಿ ನನ್ನ ಮಕ್ಕಳನ್ನ ನೋಡ್ಕೊಳ್ದಲ್ದೇ ಬೇರೆಯವ್ರ ಮಕ್ಕಳನ್ನ ನೋಡ್ಕೊಂಡಿರಬೇಕು, ನನ್ನ ಹಣೆ ಬರ" ಅಂತ. ನಾನು ಇದನ್ನೆಲ್ಲ ಮನಸ್ಸಿಗೆ ತಗೋತಿರ್ಲಿಲ್ಲ. ನನ್ನ ಅಮ್ಮ ನನ್ನ ಮದುವೆಯಾಗಿ ದುಬೈಗೆ ಕರ್ಕೊಂಡು ಹೋದರು. ಅಲ್ಲಿಂದ ತಿಂಗಳಿಗೊಮ್ಮೆ ಅಥವಾ 2 ಸಲ ಕಾಲ್ ಬರ್ತಾ ಇತ್ತು. ಆದರೆ ಎಲ್ಲರ ಮುಂದೆ ಮಾತಾಡಬೇಕಾಗಿತ್ತು. ಅಮ್ಮ ಯಾವಾಗಲೂ ಅಳ್ತಾ ಇದ್ರು, "ನಿನ್ನನ್ನು ನಾನು ನೋಡ್ಕೊಳ್ಳಿಲ್ಲ, ಮತ್ತು ನಿನಗೆ ಅಮ್ಮನ ಪ್ರೀತಿ ಸಿಕ್ಕಿಲ್ಲ, ನನ್ನ ಕ್ಷಮಿಸ್ಬಿಡು" ಅಂತ ಅಳ್ತಾ ಇದ್ರು. ಮತ್ತು ನಾನು ಸಮಾಧಾನ ಮಾಡಿ "ಅಳ್ಬೇಡ ಅಮ್ಮ, ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೀನಿ" ಅಂತ ಹೇಳ್ತಾ ಇದ್ದೆ. ಹಾಗೆ ಇತ್ತು. ಮತ್ತು ದೊಡ್ಡಪ್ಪ ನನ್ನನ್ನು ಅವ್ರ ಅಂಗಡಿಯಲ್ಲೇ ಕೆಲಸಕ್ಕೆ ಇಟ್ಕೊಂಡ್ರು. ಮತ್ತು ಕೈಗೆ ದುಡ್ಡು ಕೊಡ್ತಿದ್ರು. ಆದರೂ ಅದರಲ್ಲೂ ಸಹನೆ ತೋರಿಸ್ತಿದ್ರು. ಮತ್ತು ಹೇಳ್ತಿದ್ರು, "ನೋಡು, ನಾನು ನಿನ್ನನ್ನು ನೋಡ್ಕೊಳ್ತಾ ಇದ್ದದ್ನಲ್ಲ, ಹಣನೂ ಕೊಟ್ಟಿದ್ದೀನಿ, ಅದನ್ನು ಎತ್ತು ಮಾಡ್ಕೊ, ಮತ್ತು ನಮ್ಮ ಕಷ್ಟ ಕಾಲಕ್ಕೆ ಉಪಯೋಗ ಆಗುತ್ತೆ, ಸುಮ್ಮನೆ ಖರ್ಚು ಮಾಡಬೇಡ" ಅಂತ ಹೇಳಿ ಕೊಡ್ತಿದ್ರು. ನಾನು ಹಾಗೆ ಎತ್ತು ಮಡಗ್ತಿದ್ದೆ. ಆ ದಿನಗಳಲ್ಲಿ ರೇಣುಕಾ ಫ್ರೆಂಡ್ ಹೆಚ್ಚಾಗಿ ಮನೆಗೆ ಕಾಣಿಸ್ಕೋತಿದ್ಲು. ಮತ್ತು ಅವಳು ರೇಣುಕಾ ರೂಮಲ್ಲಿ ಕೂತ್ಕೊಳ್ತಿರ್ಲಿಲ್ಲ, ಹಾಲಲ್ಲೇ ಕೂತ್ಕೋತಿದ್ಲು. ಮತ್ತು ನಾನು ಬಂದ ತಕ್ಷಣ ನನ್ನನ್ನು ನೋಡೋದು ಮತ್ತು ನಗಾಡೋದು ಮಾಡ್ತಾ ಇದ್ಲು. ನಾನು ಏನು ಕೇರ್ ಮಾಡ್ತಾ ಇರಲಿಲ್ಲ. ಒಂದಿನ ಹೀಗೆ ಗಿಡಕ್ಕೆ ನೀರು ಹಾಕಬೇಕಾದ್ರೆ ರೇಣುಕಾ ಮತ್ತು ಅವಳ ಫ್ರೆಂಡ್ ಮಾತಾಡೋದು ಕೇಳಿಸ್ತು. ಅವಳ ಫ್ರೆಂಡ್ ರೇಣುಕಾ ಹತ್ರ "ನನಗೆ ಪ್ರಶಾಂತ್ ಅಂದರೆ ತುಂಬ ಇಷ್ಟ, ನಾನು ಅವನನ್ನು ಮದುವೆ ಮಾಡ್ಕೋತೀನಿ" ಅಂತ ಹೇಳ್ತಾ ಇದ್ಲು. ಅದಕ್ಕೆ ರೇಣುಕಾ "ನಿನಗೇನು ಹುಚ್ಚ ಹಿಡ್ದಿದೆಯಾ? ಅದು ನಮ್ಮ ಮನೆ ಯಾವುದಕ್ಕೂ ಲಾಯಕ್ಕಿಲ್ಲ, ಅವನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಏನು ಆಸೆ? ನಮ್ಮ ಮನೆಗೆ ಬಂದು ಅವನ ಜೊತೆ ಸೇರಿ ಕೆಲಸ ಮಾಡ್ಕೊಂಡಿರೋಕ್ಕೆ ಅಂತನಾ?" ಅದಕ್ಕೆ ಅವಳು "ನನಗೇನು ಹುಚ್ಚ ನಿನ್ನ ಮನೆಗೆ ಬಂದು ಕೆಲಸ ಮಾಡೋಕ್ಕೆ? ನಾನು ಮದುವೆ ಆಗಿ ಅವನನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಡ್ಯಾಡಿಗೆ ಹೇಳಿದರೆ ಒಂದು ಬಂಗ್ಲೆನೇ ಬರ್ಕೊಡ್ತಾರೆ, ಮತ್ತು ಅವನು ಓದಿದ್ದಾನೆ, ನಮ್ಮ ಡ್ಯಾಡಿ ಜೊತೆನೇ ಸೇರಿ ಕೆಲಸ ಮಾಡ್ಕೊಂಡಿರ್ತಾನೆ" ಅಂತ ಹೇಳ್ತಾ ಇದ್ಲು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಇದು ಒಳ್ಳೆಯದೇ, ಇಲ್ಲಿಂದ ಹೋಗ್ಬೋದಲ್ಲ ಅಂತ. ನಾನು ಕೇಳಿಸ್ಕೊಂಡಿದ್ದು ಅವರಿಗೆ ಗೊತ್ತಾಗಲಿಲ್ಲ. ಒಂದಿನ ಕೆಲಸ ಬಿಟ್ಟು ಬಂದೆ. ತುಂಬ ಹೊಟ್ಟೆ ಹಸಿತಾ ಇತ್ತು. ಅಲ್ಲಿ ನೋಡಿದ್ರೆ ಏನೂ ಇರಲಿಲ್ಲ, ಮತ್ತು ಫ್ರಿಜ್ಜಲ್ಲೂ ಏನೂ ಇರಲಿಲ್ಲ. ಮತ್ತು ನೀರು ಕುಡಿದು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ.
ಅಷ್ಟರಲ್ಲಿ ರೇಣುಕಾ ಬಂದು ಮತ್ತೆ ನಿನಗೆ ತಿನ್ನಲು ಏನೂ ಇಲ್ವಾ ಅಂತ ಹೇಳಿ ಫ್ರಿಡ್ಜಿಂದ ಮೊಟ್ಟೆ ಮತ್ತು ಹಿಟ್ಟು ಇತ್ತು, ಅದನ್ನು ತೆಗೆದು ತಿನ್ನಲು ಮಾಡ್ತಾಯಿದ್ಲು. ನಾನು ಅಂದ್ಕೊಂಡೆ ಅವಳಿಗೇನೋ ಮಾಡ್ಕೋತಿದ್ದಾಳೆ ಅಂತ. ಆದರೆ ನನಗೆ ಮಾಡಿ ತಗೋ ತಿನ್ನು, ಹಾಗೆ ಮಲ್ಕೋಬೇಡ ಅಂತ ಹೇಳಿ ಹೋದ್ಲು. ನನಗೆ ಆಶ್ಚರ್ಯ ಆಯಿತು. ಒಂದು ಲೋಟಲ್ಲಿ ನೀರು ತೆಗೆದು ಕುಡಿಯಲ್ಲ ಅಂಥವಳು ನನಗೆ ತಿನ್ನೋಕೆ ಮಾಡಿಕೊಟ್ಟಾಳಲ್ಲ ಅಂತ. ಮತ್ತು ಅವತ್ತಿನಿಂದ ನಾನು ಎಲ್ಲ ಕೆಲಸ ಮಾಡಿಕೊಡ್ತಿದ್ಲು. ನಾನು ಯಾಕೆ ಹೀಗೆ ಅಂತ ಕೇಳಿದ್ದಕ್ಕೆ, ನನಗೆ ನೀನು ಅಂದರೆ ಇಷ್ಟ, ಈ ಫೀಲಿಂಗ್ ನನಗೆ ಮೊದಲು ಇರಲಿಲ್ಲ. ನನ್ನ ಫ್ರೆಂಡ್ ಯಾವಾಗ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲೋ ಆವತ್ತಿನಿಂದ ನನಗೆ ನೀನು ಬಿಟ್ಟೋರೋಕ್ಕೆ ಆಗ್ತಾಯಿಲ್ಲ. ಅವಳು ಅಪ್ಪ ಅಮ್ಮನ ಕರ್ಕೊಂಡು ಬರ್ತೀನಿ ನಿನ್ನನ್ನು ಕೇಳೋಕ್ಕೆ ಅಂತ ಹೇಳ್ತಾ ಇದ್ದಾಳೆ. ನೀನು ನನಗೋಸ್ಕರ ಬೇಡ ಅನ್ನಬೇಕು, ನೀನು ಏನಾದರೂ ಒಪ್ಕೊಂಡ್ರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಷ್ಟೇ ಅಂತ ಹೇಳಿದ್ಲು. ಮತ್ತು ನಾನು ಹೇಳಿದೆ, ನೋಡು ನಿಮ್ಮ ಅಪ್ಪ ಅಮ್ಮ ನನ್ನನ್ನು ಒಪ್ಕೊಳ್ಳಲ್ಲ, ನಿನಗೆ ಒಳ್ಳೆ ಹುಡುಗ ನನ್ನೇ ನೋಡ್ತಾ ಇದ್ದಾರೆ, ನೀನು ಮೊದಲು ಸರಿಯಾಗಿ ಯೋಚನೆ ಮಾಡು ಅಂತ ಹೇಳಿದ್ರು. ನನ್ನ ಹಿಂದೆನೇ ಇರ್ತಿದ್ಲು. ಮತ್ತು ಬಂದು ಎಲ್ಲರೂ ಮಲಗಿದ ಮೇಲೆ ಪಕ್ಕದಲ್ಲಿ ಅಳ್ಳೋದು ಮತ್ತು ಒಳ್ಳೆ ಮಾತು ಆಡೋದು ಮಾಡ್ತಾಯಿದ್ಲು. ನನಗೂ ಅವಳ ಮೇಲೆ ಇಷ್ಟ ಆಗಲು ಸ್ಟಾರ್ಟ್ ಆಯಿತು. ನಾನು ಚಿಕ್ಕಪ್ಪನಿಗೆ ಇಷ್ಟ ಆಗಲಿ ಅಂತ ನನ್ನನ್ನು ಅದು ಇದು ತಕ್ಕೊಡೋದು ಮತ್ತು ಚಿಕ್ಕಮ್ಮನಿಗೆ ಅದು ಇದು ಕೆಲಸ ಮಾಡಿಕೊಡೋದು ಮಾಡ್ತಾಯಿದ್ದೆ. ಹಾಗೆ ಅವಳ ಫ್ರೆಂಡು ಅವಳ ಅಪ್ಪ ಅಮ್ಮನ ಕರ್ಕೊಂಡು ಬಂದಳು. ಮತ್ತು ನನ್ನನ್ನು ದೊಡ್ಡಪ್ಪನ ಹತ್ರ ಕೇಳಿದ್ರು. ಅದಕ್ಕೆ ಅವರು ಇವನು ನಮ್ಮ ಮನೆಗೆ ಕೆಲಸದವನು, ಬೇಕಾದರೆ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿ ಅಂತ ಹೇಳಿದ್ರು. ಆದರೆ ಆ ಹುಡುಗಿ ನನಗೆ ಇವನೇ ಬೇಕು ಅಂತ ಹಠ ಹಿಡಿದ್ಲು. ಆಗ ದೊಡ್ಡಪ್ಪ ಪ್ರಶಾಂತ್ಗೆ ಇಷ್ಟ ಆದರೆ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಮತ್ತು ಆ ಹುಡುಗಿ ಬಂದು ಮಾತಾಡಿದಾಗ ನಾನು ಒಪ್ಕೊಳ್ಳಿಲ್ಲ. ಅವಳು ನಾನು ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ನಾವಿಬ್ಬರೇ ಇರೋದು ಅಂತ ಕನ್ವಿನ್ಸ್ ಮಾಡಿದ್ಲು. ಆದರೂ ನಾನು ರೇಣುಕಾ ಮೇಲೆ ಇರೋ ಪ್ರೀತಿ ಮತ್ತು ಅವಳು ಹೇಳಿದ ಥರ ಎಲ್ಲಿ ಸೂಸೈಡ್ ಮಾಡ್ಕೋತಾಳೋ ಅಂತ ನಿರಾಕರಿಸಿದ್ರೆ ಅಂತ ಅಂದ್ಕೊಂಡು ಹಾಗೆ ನಿರಾಕರಿಸಿದೆ. ಹಾಗೆ ಅವಳು ಅಳುತ್ತಾ ಹೋದಳು. ಸ್ವಲ್ಪ ದಿನ ಆದಮೇಲೆ ರೇಣುಕಾ ನನ್ನನ್ನು ನೋಡಲು ಬಂದರು. ಮತ್ತು ಎಲ್ಲರಿಗೂ ಹುಡುಗ ಇಷ್ಟ ಆಯಿತು ಮತ್ತು ಚಿಕ್ಕಮ್ಮ ಸ್ವೀಟ್ ತಂದು ಬಾಯಿಗೆ ಹಾಕಿದರು. ರೇಣುಕಾದು ಮದುವೆ ಫಿಕ್ಸ್ ಆಯಿತು ಅಂತ ಹಾಗೆ ಓಡಿ ಹೋಗಿ ರೇಣುಕಾ ನೋಡಿದ್ರೆ ಅವಳು ತುಂಬ ಖುಷಿಯಿಂದ ಇದ್ಲು. ಮತ್ತು ನಾನು ಹೋಗಿ ಕೇಳಿದೆ. ಅದಕ್ಕೆ ಅವಳು ಎಷ್ಟು ದೊಡ್ಡ ಶ್ರೀಮಂತರು ಅಂತ ಹೇಳಿದ್ಲು. ಅದಕ್ಕೆ ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ, ಏನು ನಿನ್ನ ಜೊತೆನಾ? ನಾನು ಅದು ನಾಟಕ ಮಾಡಿದ್ದು, ನನ್ನ ಫ್ರೆಂಡ್ನಂತೂ ದೂರ ಮಾಡೋಕ್ಕೆ ಆಗಲ್ಲ, ನಿನ್ನನ್ನು ದೂರ ಮಾಡಿದ್ರೆ ನನ್ನ ಪ್ರೊಫೆಷ್ನಲ್ ಹಾಗೆ ಉಳಿಯುತ್ತೆ, ಚಪ್ಪಲಿ ಎಲ್ಲಿರುತ್ತೋ ಅಲ್ಲೇ ಇರಬೇಕು ಅಂತ ಹೇಳಿದ್ಲು. ನನಗೆ ತುಂಬ ನೋವಾಯಿತು. ಮತ್ತು ಅದೇ ರಾತ್ರಿ ಮನೆ ಬಿಟ್ಟು ಹೋಗ್ಬಿಟ್ಟೆ. 10 ವರ್ಷ ಆಯಿತು, ತುಂಬ ದುಡ್ಡು ಮಾಡಿದೆ, ಏನಾದರೂ ಹೋಗಲಿ ಅವರು ನನ್ನ ಸಾಕಿದಾರಲ್ಲ ಅಂತ ಅಂದ್ಕೊಂಡೆ. ಮತ್ತು ಅಲ್ಲಿಗೆ ಹೋಗಿ ನೋಡಿದಾಗ ಬಾಗಿಲನ್ನು ರೇಣುಕನೇ ತೆಗೆದ್ಲು. ಅವಳು ಸಿಂಪಲ್ ಸ್ಯಾರಿ ಹಾಕಿದ್ಲು. ನನ್ನನ್ನು ನೋಡಿ ಓಡಿ ಹೋದ್ಲು. ಮತ್ತು ಹೋಗಿ ಚಿಕ್ಕಪ್ಪನ ಹತ್ರ ಮಾತಾಡಿದಾಗ ಗೊತ್ತಾಯಿತು, ಅವಳ ಗಂಡ ಮದುವೆಯಾಗಿ 2ನೇ ದಿನದಲ್ಲೇ ಆಕ್ಸಿಡೆಂಟ್ ಆಗಿ ಸತ್ತೋದ. ಮತ್ತು ಅವಳ ಮನೆಯಿಂದ ಅವಳು ಶನಿ ಕಾಲಿನಿಂದ ಆಗಿದ್ದು ಅಂತ ಹೇಳಿ ಮನೆಯಿಂದ ಹೊರಗಡೆ ಹಾಕಿದ್ರು. ಮತ್ತು ಯಾರೋ ಅವಳು ಶನಿ ಅಂತ ಮದುವೆಯಾಗಲು ಬರ್ತಾ ಇಲ್ಲ ಅಂತ. ನಾನು ಅವಳ ಹತ್ರ ಹೋದೆ. ಆಗ ಅವಳು ಅಳುತ್ತಾ ನಿನ್ನ ಜೊತೆ ಹಾಗೆ ಮಾಡಿದ್ದಕ್ಕೆ ದೇವರು ಕೊಟ್ಟ ಶಿಕ್ಷೆ ಅಂತ ಹೇಳಿದ್ಳು. ಚಿಕ್ಕಮ್ಮ, ನನ್ನ ಮಗಳ ಜೀವನ ಹಾಳಾಯಿತು, ನೀನಾದರೂ ನನ್ನ ಮಗಳನ್ನ ಮದುವೆಯಾಗಂತ ಕಾಲು ಹಿಡ್ಕೊಂಡ್ರು. ನೀವೇ ಹೇಳಿ, ಅವಳು ಹೀಗೆ ಮಾಡಿದ್ದಕ್ಕೆ ನಾನು ಈಗ ಮದುವೆ ಆಗೋದು ಒಳ್ಳೆಯದಾ ಇಲ್ವಾ? ನೀವೇ ಹೇಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.